ಸುಮಾರು ಒಂದು 10 ನಿಮಿಷ ಆದ್ರೂ ನಾನು ಎಲ್ಲರ ಹತ್ರ ನಾನು ಬೇಡ್ಕೊಂಡೆ. ಅದಾದ್ಮೇಲೆ ಅವ್ರ ಅಕ್ಕ ಅವ್ರು ಬಂದ್ರು, ಅವ್ರ ಅಕ್ಕನೂ ಇದು CPR ಎಲ್ಲ ಕೊಟ್ಟರು, ಇದ್ದಿಲ್ಲ. ಅವರು ಎಲ್ಲರೂ ಕಾರು ಬಂದಿರೋರನ್ನ ಬೇಡ್ಕೊಂಡೆ. ಲಾಸ್ಟಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ ಅಲ್ಲಿ ಅವರು ಆ್ಯಕ್ಚುಲಿ ಅವ್ರು ಡ್ಯೂಟಿಯಲ್ಲಿ ಇದ್ರು, ಅವ್ರು ಇದ್ರೂ ಪರವಾಗಿಲ್ಲ ಅಂತ 800 ಮೀಟರಲ್ಲಿ ದಯಾನಂದ ಸಾಗರ್ ಹಾಸ್ಪಿಟ್ಲ್ ಇತ್ತು, ಅಲ್ಲಿ ಹೋಗಿದ್ರು. ಅಲ್ಲಿ ಅವರು ದಯಾನಂದ ಸಾಗರ್ ಹಾಸ್ಪಿಟ್ಲಲ್ಲಿ ಕಾರಲ್ಲಿ ECG ತೆಗೆದ್ರು. ಬಟ್ ಅವ್ರು ಸ್ಟ್ರೆಚರ್ ಹಾಕಿ ಒಳಗೇನು ಕರ್ಕೊಂಡೋಗಿಲ್ಲ. ಅದು ಕ್ಯಾಬ್ ಡ್ರೈವರ್ ಅವರು ಹೇಳ್ತಾ ಇದ್ರು, ನಂಗೆ ಡ್ಯೂಟಿ ಇದೆ ಸರ್, ನಮ್ಗೆ ಕಳಿಸಿ ಅಂತ. ಅವರು ಹೇಳಿದ್ರು. ಆಮೇಲೆ ECG ಎಲ್ಲ ತೆಗೆದ್ಮೇಲೆ ಸ್ಟ್ರೆಚರ್ ಹಾಕೊಂಡು ಒಳಗೆ ಹೋದ್ರೆ ಅವ್ರು ನೋ ಮೋರ್ ಅಂತ ಹೇಳ್ಬಿಟ್ರು. ಅಷ್ಟೊತ್ತಿಗೆ ಇದಾಗೋಗಿತ್ತು. ಯಾರೊಬ್ರು ನೀವು ಅಷ್ಟು ಕೇಳ್ಕೊಳ್ಳುವಾಗ ಯಾರೊಬ್ರು ಅದಕ್ಕೆ ಮುಂಚಿತವಾಗಿ ಯೋಚನೆ ಮಾಡಿದ್ರೆ, ಯಾರೊಬ್ರು ಸಹಾಯ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗಿತ್ತು? ಎಷ್ಟೊತ್ತವರೆಗೆ ನೀವು ಅಲ್ಲಿದ್ರಿ? ಆ ತರ 15 ಮಿನಿಟ್ಸ್ ಇದ್ವಿ ಸರ್. ಆಕ್ಚುಲಿ ಅವತ್ತು ಯಾರಾದ್ರು ಅವ್ರು ಬಿದ್ದಿದ ತಕ್ಷಣ ಯಾರು ಬಂದು ಒಂದು ಹೆಲ್ಪ್ ಮಾಡಿದ್ರೆ ಅವ್ರು ಇರ್ತಾ ಇದ್ರು, ಅವ್ರು ಬದುಕ್ತಾ ಇದ್ರು. ಆಕ್ಚುಲಿ ಅವ್ರು ಬದುಕಬೇಕಂತ ಒಂದು ಆಸೆ ಇತ್ತು. ಆ ಕನ್ಸರ್ನಲ್ಲಿ ಅವರು ಗಾಡಿ ತಗೊಂಡು ಹೋದ್ರು. ಬದುಕಬೇಕು, ಮಕ್ಳು ಚಿಕ್ಕ ಮಕ್ಳು ಇದ್ದಾರೆ, ನಮ್ಮ ಹೆಂಡತಿ ನೋಡಬೇಕು, ಮಕ್ಳು ನೋಡ್ಕೊಬೇಕು ಅಂತ ಒಂದು ಕನ್ಸರ್ನಿಂದನೇ ಗಾಡಿ ತಗೊಂಡು ಹೋದ್ರು. ಆ ಟೈಮಲ್ಲಿ ಅದಕ್ಕೆ ನಾನು ಎಲ್ಲರೂ ಬೇಡ್ಕೊಂಡು, ಬಟ್ ಯಾರೇ ನಿಂತಿಲ್ಲ. ಇದ್ದಿದ್ರೆ ಅವ್ರು ಬದುಕ್ತಾ ಇದ್ರು. 100% ಹೇಳ್ತೀನಿ, ಬದುಕ್ತಾ. ಅವ್ರದ್ದು ಅವಾಗ ಪಲ್ಸ್ ಇತ್ತು. ನೀವೇನಾದ್ರು ಮತ್ತು ಈ ಸಾವಿನಲ್ಲೂ ಕೂಡ ಒಂದು ಮಾನವೀಯತೆನ ಮೆರೆದು ಅಂಗಾಂಗ ದಾನ ಮಾಡಿದಾರೆ ಅಂತೇಳಿ ಕೇಳ್ಪಟ್ವಿ. ಅದಕ್ಕೆ ಯಾರಾದ್ರೂ ಯಾರಿಗಾದ್ರೂ ಕಣ್ಣಾದ್ರೂ ಅವ್ರು ನೋಡ್ಕೊಳ್ಳಿ, ಈ ಪ್ರಪಂಚ ನೋಡ್ಬೇಕಂತಾನೆ ಅವ್ರ ಕಣ್ಣ ದಾನ ಮಾಡಂತೆ. ಆಕ್ಚುಲಿ ಆರ್ಗನ್ಸು ದಾನ ಮಾಡುವಂತೆ. ಬಟ್ ಅವರು ಇದರಲ್ಲಿ ಫ್ರೀಸರ್ ಇದ್ರಲ್ಲ, ಅದು ಆ ಟೈಮಿಂಗ್ಸ್ ಇಷ್ಟು ಅವರ್ ಇರುತ್ತಲ್ಲ, ಕಣ್ಣಿಗೆ 6 ಅವರ್ ಟೈಮಿಂಗ್ಸ್ ಇತ್ತು. ಅದಕ್ಕೆ ನಾನು ಡೊನೇಟ್ ಮಾಡೋಕ್ಕೆ ನಾನು ಸೈನ್ ಹಾಕಿದೆ. ಏನು ನಾನು ನೋಡಿಲ್ಲ, ನೋಡಿದ್ರೆ ಹಂಗೆ ಸೈನ್ ಹಾಕ್ಬಿಟ್ಟೆ. ಏನನ್ಸ್ತು ಮೇಡಮ್ ಈ ಒಂದು ಘಟನೆ ಆದ ನಂತರದಲ್ಲಿ? ಜನರ ಮನಸ್ಥಿತಿ ಯಾರಿಗೂ ನನ್ ನಡ್ದಂಗೆ ಬೇರೆ ಯಾರಿಗೂ ನಡಿಬಾರ್ದು ಅಷ್ಟೇ ಸರ್ ನಾನು ಹೇಳೋದು. ಜನಗಳು ನೋಡ್ಬೇಕು, ಜನಗಳು ಈ ತರ ಎಲ್ಲ ತುಂಬಾ ಮೋಸ. ಇದು ಏನನ್ಬೇಕಂದ್ರೆ ಅವರೇ ಒಂದು ಹೆಲ್ಪ್ನೆಸ್ ಇಲ್ಲ ಒಂದು. ಅದಕ್ಕೆ ಹಾಸ್ಪಿಟಲ್ಗೂ ಅಷ್ಟೇ ಸಿವಿಯರ್ ಆಗ್ಬೇಕು, ಆಕ್ಷನ್ ಆಗ್ಬೇಕು ಸರ್. ಇಬ್ರು ಯಾರಾದ್ರೂ ಒಂದು ಪ್ರಾಣ ಹೋಗ್ತಾ ಇದ್ರೆ ಹೆಂಗ್ ನೋಡ್ಕೊಂಡಿದ್ರೆ ಯಾರಿಗೆ ಸರ್ ಇದು? ನಮ್ಗೆ ತಾನೇ ನಷ್ಟ. ಬಡವ್ರಿದ್ರೆ ಅದು ಯಾಕೆ ಅಷ್ಟು ಅವ್ರಿಗೆ? ಸಾವುಕಾರ ಅಂದ್ರೆ ಒಂಥರ ನೋಡೋದು, ಬಡವ್ರು ಅಂದ್ರೆ ಆ ಥರ ಯಾಕೆ? ನಾನು ಹೇಳ್ತಾ ಇದ್ದೀನಿ, ಎಷ್ಟು ಕಾಸು ಬೇಕಾದ್ರೂ ಹೇಳ್ಕೊಡ್ತೀವಿ. ಹೆಲ್ಪಿಂಗ್ನೆಸ್ ಮಾಡೋ ಒಂದು ಇದಲ್ಲ ಸರ್. ಅದೊಂದು ಅಟ್ಲೀಸ್ಟ್ ಅವ್ರು ಆಂಬ್ಯುಲೆನ್ಸ್ ಆದ್ರೂ ಮಾಡ್ಬೇಕು. ಆಂಬ್ಯುಲೆನ್ಸು ಮಾಡಿಲ್ಲ, ಏನೂ ಮಾಡಿಲ್ಲ. ಅವ್ರಿಗೆ ಗೊತ್ತಬೇಕು. ಅವರು ECG ರಿಪೋರ್ಟ್ ನೋಡಿದ ತಕ್ಷಣ ಅವ್ರಿಗೆ ಗೊತ್ತು, ಡಾಕ್ಟರ್ಸ್ ಗೊತ್ತು ಇಟ್ಸ್ ಟೂ ಸಿವಿಯರ್ ಅಂತ. ಅವ್ರೇನೋ ಒಂದು ಮಾಡ್ಬೇಕಲ್ಲ. ಗಮನಿಸಬಹುದು, ಇಷ್ಟೆಲ್ಲ ನೋವಿದ್ರು ಕೂಡ ಯಾರೋ ಒಬ್ಬರಿಗೆ ದೃಷ್ಟಿ ಆಗ್ಲಿ ಅನ್ನೋ ಕಾರಣಕ್ಕೆ ಜನ ಇನ್ನಾದ್ರೂ ಈ ತರದ ನಾವು ಮಾನವೀಯತೆನ ಮೆರಿಬೇಕು ಅನ್ನೋ ಕಾರಣಕ್ಕೆ ಸಾವಿನಲ್ಲೂ ಕೂಡ ಒಂದು ಸಾರ್ಥಕತೆಯನ್ನು ಮೆರೆದು ಕಣ್ಣನ್ನ ಕೂಡ ಅವರ ಪತ್ನಿ, ಅವರ ಪತಿಯ ಕಣ್ಣನ್ನ ದಾನ ಮಾಡಿರುವಂತದ್ದು. ಇನ್ಮೇಲಾದ್ರೂ ಕೂಡ ಜನ ಯಾರಾದ್ರೂ ಸಹಾಯವನ್ನ ಕೇಳುವಂತ ಸಂದರ್ಭದಲ್ಲಿ ಸಹಾಯ ಮಾಡಿದ್ರೆ ಒಂದು ಜೀವ ಉಳ್ಕೊಳ್ಳುತ್ತೆ ಅಂತಕ್ಕಂಥ ಒಂದು ಪರಿಜ್ಞಾನವನ್ನ ಬೆಳೆಸ್ಕೊಳ್ಬೇಕಾಗತ್ತೆ ಬೆಂಗಳೂರಿನ ಜನ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ವಿಕಾಸ್, TV9 ಬೆಂಗಳೂರು.